ನಾಲತುವಾಡ ಕಳೆದ 2 ವರ್ಷಗಳಿಂದಲೂ ರಾಜ್ಯದ ನದಿಗಳಿಗೆ ಇಲಾಖೆಯು ಮೀನು ಮರಿಗಳನ್ನು ಬಿಡದ ಪರಿಣಾಮ ಮೀನುಗಾರಿಕೆ ನೆಚ್ಚಿಕೊಂಡವರ ಪಾಡು ಬೇದಿಗೆ ಬಂದಂತಾಗಿದೆ. ಸಮೀಪದ ಕೃಷ್ಣಾ ನದಿಯಲ್ಲಿ ಕಳೆದ 4-5 ತಿಂಗಳಿಂದಲೂ ಮೀನು ಬೇಟೆಗೆ ನದಿಗೆ ಇಳಿತಾ ಇರುವಂತಹ ಮೀನುಗಾರರಿಗೆ ಕನಿಷ್ಠ 10 ಕೆಜಿಯೂ ಸಿಗ್ತಾ ಇಲ್ಲ ಅಂತ ಇದ್ದು, ಸರ್ಕಾರ ಈವರೆಗೂ ನದಿಗೆ ಮೀನು ಮರಿಗಳನ್ನು ಬಿಡದ ಪರಿಣಾಮ ಭಾರೀ ಸಂಕಷ್ಟ ಅನುಭವಿಸುವಂತಾಗಿದೆ. ಮುದ್ದೇಬಿಹಾಳ ತಾಲೂಕಿನಾದ್ಯಂತ ಹಾಗೂ ನಾಲತುವಾಡ ಸಮೀಪದ ಅಯ್ಯನಗುಡಿ, ಲೊಟಗೇರಿ, ಮದರಿ, ಬಲದಿನ್ನಿ, ಬಂಗಾರಗುಡ ಸೇರಿ ಆಂಧ್ರ ಮತ್ತು ತೆಲಂಗಾಣ ಹಾಗೂ ಸ್ಥಳೀಯ ನೂರಾರು ಸಂಖ್ಯೆಯ ಮೀನುಗಾರಿಕೆಯ ಕುಟುಂಬಗಳು ಕಳೆದ 30 ವರ್ಷಗಳಿಂದ ಮೀನುಗಾರಿಕೆಯಲ್ಲಿ ತೊಡಗಿಸಿಕೊಂಡಿದ್ದು, ಮೀನುಗಳ ಕೊರತೆಯ ಮಧ್ಯದಲ್ಲೇ ಜೀವ ಸಾಗಾಣೆಗೆ ತಿಣುಕಾಡುವಂತಾಗಿದೆ. ನದಿಗಳಿಗೂ ಮೀನು ಮರಿಗಳನ್ನು ಬಿಡಲು ಮರಿಗಳ ಉತ್ಪಾದನೆಗೂ ಅನುದಾನದ ಕೊರತೆ ಕಾಡ್ತಾ ಇದ್ದು, ಪ್ರತಿ ವರ್ಷವೂ ರಾಜ್ಯದ ನದಿಗಳಿಗೆ ಮೀನುಗಾರಿಕೆ ಇಲಾಖೆ ಆಯಾ ಜಲಾಶಯಗಳ ಸಾಮರ್ಥ್ಯವನ್ನು ಗಮನದಲ್ಲಿ ಇಟ್ಟುಕೊಂಡು ಮರಿಗಳನ್ನು ಹರಿಬಿಡಲಾಗ್ತಾ ಇತ್ತು. ಸದ್ಯ ಗ್ಯಾರಂಟಿ ಜಾರಿಗೆ ಮೀನುಗಾರಿಕಾ ಇಲಾಖೆಯು ಅನುದಾನದ ಕೊರತೆ ಅನುಭವಿಸುವ ಮೂಲಕ ಕಳೆದ 2 ವರ್ಷದಿಂದ ಮರಿಗಳನ್ನು ನದಿಗೆ ಬಿಡ್ತಾ ಇಲ್ಲ ಎನ್ನಲಾಗಿದೆ. ನಾಲತುವಾಡ, ನಾರಾಯಣಪುರ, ನರಕಲದಿನ್ನಿ, ನಾಗರಾಳ ಹಾಗೂ ತಂಗಡಗಿ ಸಂಬಂಧಿಸಿದ ಆಲಮಚ್ಚಿ ಮತ್ತು ಬಸವಸಾಗರ ಜಲಾಶಯದ ಮಧ್ಯೆ ನದಿಗೆ ಕಳೆದ 2 ವರ್ಷಗಳಿಂದ ನದಿಗೆ ನಾನಾ ಜಾತಿಯ ಸುಮಾರು 1-2 ಕೋಟಿಯವರೆಗೆ ಮೀನು ಮರಿಗಳನ್ನು ಬಿಡಲಾಗಿತ್ತು. ಇನ್ನು ಟೆಂಡರ್ನ ಹಂತ ಇಡೀ ರಾಜ್ಯದ ನದಿಗಳಿಗೆ ಪ್ರಸಕ್ತ ಸಾಲಿಗೆ ಮೀನು ಮರಿಗಳನ್ನು ಬಿಡುವ ನಿಟ್ಟಿನಲ್ಲಿ ಈಗಾಗಲೇ ಮೀನು ಮರಿಗಳ ಉತ್ಪಾದನಾ ಘಟಕಗಳಿಗೆ ಟೆಂಡರ್ ಅನ್ನು ಕರೆಯಲಾಗಿದೆ ಎನ್ನುವ ಮೂಲಗಳಿಂದ ತಿಳಿದು ಬಂದಿದ್ದು, ಅವಾಗ ಮೊದಲಂದ್ರೆ ಮಿನಿಮಮ್ ಅಂದ್ರೆ ದಿನಕ್ಕೆ ಒಂದು 50 ಕಿಲೋ 20 ಕಿಲೋ ಬಿಟ್ಟಿದ್ವಿ. ಈಗಂದ್ರೆ 1 ಕಿಲೋ 10 ಕಿಲೋ 4 ಗಂಟೆ 5 ಗಂಟೆ ಹಾಕಿದ್ರೆ ಏನಿಲ್ಲ, ಒಂದ್ಸಲ ಜೀರ್ಣ ಬರೋದು. ಈಗ ಎಷ್ಟು ಜನ ಇದ್ರಿ ಒಳದಂಡಿ ಟೋಟಲ್ ನೀವು ಮೀನುಗಾರ? ಒಳದಂಡೆ ಮಿನಿಮಮ್ ಒಂದು 70 ಫುಟ್ ಅದ. 70 ಫುಟ್ ಅವ್ರಿಗೆ ಯಾವ ರೀತಿ ಮೀನು ಬೀಳ್ತದೆ? ಹೆಚ್ಚಿಗೆ ಬೀಳ್ತಾ ಕಡಿಮೆ ಬೀಳ್ತದೆ? ಕಮ್ಮಿ ಬೀಳ್ತದೆ. ಅಲ್ಲ, ಈಗ ಎಷ್ಟು ಕಿಲೋ ಬೀಳುತ್ತೆ 1 ಫುಟ್ಟಿಗೆ? 1 ಫುಟ್ಟಿಗೆ ಒಂದು 1 ಕಿಲೋ 2 ಕಿಲೋ ಒಂದು ದಿನ ನಂತರ ಏನಿಲ್ಲ. ಹೆಂಗೆ ಹೋಗ್ತಾರೆ ಹಂಗೆ ಹೋಗೋದು, ಮತ್ತೆ ಕಾಲಿನೇ ಬರೋದು. ಈಗ ಯಾವ ಮೀನುಗಳು ಬೀಳ್ತಾವೆ? ಯಾವ ಬರೀ ಪಾಪ್ಯುಲರ್ ಬಿಟ್ಟು ಉಳ್ಕೊಂಬಂದು ಯಾವಲ್ಲ. ಉಳ್ಕಿದ ಮೀನುಗಳು ಯಾವ್ಯಾವು? ಉಳ್ಕಿದ ಮೀನಂದ್ರೆ ಇವು ಏನಂದ್ರೆ ಇವು ಕಟ್ರ ಮೀನ, ಮುಚ್ಚಲ್ ಫಸ್ಟ್ ಬಿದ್ದಿದ್ದು ಎಲ್ಲ. ಅದರ ಬಂದು ಈಗೇನು ಕಟ್ಲ, ಡೋವಿ ಕರ್ಕೊಂತ ಇಲ್ಲೇ ಇಲ್ಲ. ಈಗ ಮೀನುಗಾರ ಇಲಾಖೆ ಡಿಪಾರ್ಟ್ಮೆಂಟ್ದವರು ನದಿಗೆ ಮೀನುಗಳು ಬಿಡಬೇಕು. ಬಿಡಬೇಕಣ್ಣ. ಎಷ್ಟು ವರ್ಷ ಆಯ್ತು ಬೀಳೋ? ಈಗ 2 ವರ್ಷದಿಂದ ಸುಮಾರು ಅಂತೂ ಏನು ಬಿಟ್ಟಿಲ್ಲ ನಾನು. ಏನು ಕೇಳಿರ ನೀವು ಆಫೀಸರ್ಗೆ? ಏನು ಸಮಸ್ಯೆ ಕೇಳಿದ್ವಿ, ಎಲ್ಲ ಒಂದು 4 ಮಂದಿ ಹೋಗಿ ಕೇಳಿದ್ವಿ, ಆದರೂ ಯಾರು ಕೇಳಿಲ್ಲ. ಏನು ಹೇಳ್ತಾರೆ? ಹೇಳೋದು ಬಿಡ್ತೀವಿ, ಮಾಗನಿಂದ ಇದಿಲ್ಲ ಅದಿಲ್ಲ ಅಂತಾರೆ. ಆಮೇಲೆ ಇಲ್ಲಿ ನೀವು ಮೀನುಗಾರ ನಿಮ್ಮನ್ನು ಬಿಟ್ಟು ಮತ್ತೆ ಬೇರೆ ಬೇರೆ ಯಾರಾದ್ರೂ ಬರ್ತಾರೆ? ಬೇರೆ ಮೀನು ಹೊಡ್ಯಾರ ಬೇರೆ ಯಾರು ಬಂದಿಲ್ಲ, ನಾವು ಆಡಿದ್ವಿ. ನಿಮಗೆ ಸ್ವಲ್ಪ ಸಂಕಷ್ಟ ಇದೆ. ನಮ್ಮದು ಮೊದಲೇ ಕ್ವಿಂಟಲ್ ಗಟ್ಟಲೆ ಮೀನು ಬರ್ತಿತ್ತು, ಮೊದಲಂತೂ ಈಗ 5-6 ಕಿಲೋ 5 ಕಿಲೋ ಆಯಿತು. ನಿಮ್ಮ ಓನರ್ ಏನಂತಾರೆ? ಅಲ್ಲೆಲ್ಲ ನೀವು ಸಾಲ ಮಾಡಿದ್ರೆ? ಸಾಲ ಏನಂತ ಸಾಲ ಕಟ್ಟಂತಾರೆ ನಾವೆಲ್ಲರೂ, ಅದು ಕಟ್ಟಕ್ಕಾಗ್ತಾ ಇಲ್ಲ. ಅಲ್ಲ, ಬಳಿಗಳು ಭಾಳ ತುಟ್ಟ ರೇಟ್ ಆಗವ. ನಿಮ್ಗೆ ಇಲ್ಲಿ ಸಂಕಷ್ಟ ಇದೆ, ಮೀನುಗಳು ಸರಿಯಾಗಿ ಬೀಳ್ತಾ ಇಲ್ಲ. ನೀವು ಮಾಲಕರಿಗೆ ಹೇಳ್ಬೋದಿತ್ತಲ್ಲ? ಮಾಲಕರು ಅವ್ರ ನಾವೇನು ಮಾಡ್ಬೋದು ಅವ್ರ ಅಂತ. ಅಲ್ಲ, ಇಲಾಖೆಗೆ ಅವ್ರಿಗೆ ಯಾರು ಡಿಪಾರ್ಟ್ಮೆಂಟ್ ಆಫೀಸರಿಗೆ ಮಾತಾಡ್ಬೇಕು, ಲೈಸೆನ್ಸ್ ಇರುತ್ತಲ್ಲ? ಹೌದು. ಅವ್ರಿಗೇನು ಕೇಳಿರ ಮಾಲಕರು ಸಂಬಂಧ ಇಲ್ಲ. ನಗರ ಲೈಸೆನ್ಸ್ ಐತಿ, ಅದು ಎಲ್ಲರೂ 70 ಫುಟ್ ಲೈಸೆನ್ಸ್ ಐತಿ. ಅದನ್ನು ಎಲ್ಲ ಫಿಶ್ ಡಿಪಾರ್ಟ್ಮೆಂಟ್ಗೆ ಹೇಳಿದ್ರು, ಅವ್ರು ಯಾರು ತಲೆ ಗೊತ್ತಿಲ್ಲ. ಮೊದಲು 1-2 ಗಾಡಿ ಬಿಟ್ಟಿದ್ರು ಫಸ್ಟಿಗೆ. ಬರ್ತಾ ಒಂದು ಗಾಡಿ ಬಿಡೋದು, 4-5 ಗಾಡಿ ಆ ಕಡೆ ಯಾರೋ ಏನೋ ಮಾಡೋದು ಅವರು. ಅಂದಲ್ಲಿ ಈಗ ಎಲ್ಲೂ ಮೀನು ಹೇಳ್ತಾ ಇಲ್ಲ. ಈಗೇನು ಮಾಡೋದು ಮುಂದೆ ನಮ್ಗೆ ಏನಿದಾನ, ಈಗ ಮೊದಲಂತೂ 20 ಗಾಡಿ 30 ಗಾಡಿ ಬಿಟ್ಟಿದ್ರು. ಅಂದಲ್ಲಿ ಎಲ್ಲ ಕಡೆ ಮೀನು ಬಿಟ್ಟಿದ್ವು. ಪುಟ್ಟಿ ಹಿಂಗೆ ಹೋಗಿದ್ರೆ ಪುಟ್ಟಿ ಮ್ಯಾಗ 6 ಅಡಿಗೂ. ಅವಾಗ ಎಲ್ಲಿ ನೋಡಿದ್ರೆ ಒಟ್ಟ ಒಂದು ಮೀನಿಲ್ಲ. ಈಗ ತಿನ್ನಾರು ಬಂದು ಮೀನ ಕೊಡ್ರಂತಂದ್ರೆ ಅವ್ರಿಗೆ ಮೀನ ಕೊಡು, ನಮಗೆ ಮೀನಿಲ್ಲ ಅವ್ರಿಗೆ ಕೊಡಮಂತ ಅದೊಂದು ಇದು. ಟೋಟಲ್ ನಿಮ್ಮ ಉದ್ದೇಶ ಸರ್ಕಾರ ಬೇಗನೆ ಮೀನು ಮರಿಗಳನ್ನು ಶೀಘ್ರವೇ ಟೆಂಡರ್ ಪ್ರಕ್ರಿಯೆ ಅಂತಿಮಗೊಂಡ ನಂತರ ನದಿಗಳಿಗೆ ಮರಿಗಳನ್ನು ಬಿಡಬಹುದು ಎನ್ನಲಾಗಿದೆ. ವರದಿ ಅಬ್ದುಲ್ ರಜಾಕ್, ರಕ್ಕಸಗಿ, ನಾಲತುವಾಡ.